ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ನಾನು ಈ ಮೆಥಡಲ್ಲಿ ಕಟಿಂಗ್ ಸ್ಟಿಚಿಂಗ್ ಮಾಡೋದ್ರಿಂದನೇ ನನಗೆ ವರ್ಷಕ್ಕಿಲ್ಲ ಅಂದರೂ ಒಂದು 300 ಜೊತೆವರೆಗೂ ನಾನು ಹೈಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗು ಮಾಡಿರ್ತೀನಿ. ತುಂಬಾ ಈಸಿ ಮೆಥಡಲ್ಲಿದೆ. ಯಾರು ಬಿಗಿನರ್ಸ್ ಬೇಕಾದ್ರೂ ನೀವು ಈ ಮೆಥಡನ್ನ ಫಾಲೋ ಮಾಡಿದ್ರೆ ಖಂಡಿತ ಎಷ್ಟೋ ಜೊತೆ ಬಟ್ಟೆ ಬೇಕಾದರೂ ಸ್ಟಿಚ್ ಮಾಡ್ಬೋದು. ನೋಡಿ, ಫಸ್ಟಿಗೆ ನಾನು ಈ ರೀತಿಯಾಗಿ ಇದನ್ನು ಫೋಲ್ಡಿಂಗ್ನ ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಕೂಡ ನೀವು ಇಲ್ಲಿ ನೋಡಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿರೋವಂಥ ರೆಡ್ ಕಲರ್ ಲೈನ್ಸ್ ಏನಿದೆ ಅದು ಸ್ಟ್ರೈಟ್ ಆಗಿರಬೇಕು. ಬಿಗಿನರ್ಸ್ ಗೊತ್ತಿಲ್ಲದೆ ಇರೋರು ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಅಡ್ಡ ಹಾಕ್ಬಿಡ್ತಾರೆ, ಒಂಚೂರು ಚೆನ್ನಾಗಿರಲ್ಲ. ಈ ರೀತಿ ಸ್ಟ್ರೈಟಾಗಿರೋ ರೀತಿ ನಾವು ಸ್ಯಾರಿ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವೋ ಅದೇ ರೀತಿಯಾಗಿ ಒಂದು 4 ಲೇಯರಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ನಿಮಗೆ ಅಳತೆಯಲ್ಲಿ ಎಷ್ಟು ತೊಗೊಂಡಿರ್ತೀರ ನೋಡಿ ಅದರಷ್ಟು ಇಷ್ಟಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಇರೋದು ನಮಗೆ ಟಾಪ್ಗಾಯಿತು. ಇನ್ನು ಮಿಕ್ಕಿರೋಂಥ ಬಟ್ಟೆಯಲ್ಲಿ ನಾವು ಸ್ಲೀವು ಹಾಗೆಯೇ ಫ್ರಂಟ್ಗೆ ಲೈನಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಕೂಡ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದರಲ್ಲಿ ಫಸ್ಟಿಗೆ ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಒಂದು ಸ್ವಲ್ಪ ಲೈನಿಂಗಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ಆನಂತರ ಸ್ಲೀವ್ಗೆ ಹಾಕ್ಕೊತಾ ಇದ್ದೀನಿ. ಸ್ಲೀವ್ಗೆ ನೀವು ಬೇಕಾದರೆ ನೀವು ಸ್ಲೀವ್ ಲೆಂತ್ ಮೇಲೆ ನೀವು ಲೈನ್ಸು ಅಡ್ಡ ಬರುತ್ತೋ ಅಥವಾ ಉದ್ದ ಬರುತ್ತೋ ಅಂತ ನೋಡಬೇಕಾಗುತ್ತೆ. ಈಗ ನೋಡಿ, ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ ರೆಡ್ ಲೈನ್ಸ್ ಅನ್ನೋದು ಅಡ್ಡ ಬರುತ್ತೆ. ನಿಮಗೇನಾದರೂ ಲೆಂತ್ ಬೇಕಾಗಿದ್ದರೆ ಈ ಥರ ತೊಗೋಬೇಕಾಗುತ್ತೆ. ನಿಮಗೆ ಮೆಜರ್ಮೆಂಟು ಕಡಿಮೆ ಇತ್ತು ಅಂದರೆ ನೀವು ಇದನ್ನು ಈ ರೀತಿ ಅಡ್ಡವಾಗಿ ಫೋಲ್ಡ್ ಮಾಡಿದ್ರಿ ಅಂದರೆ ಇದರಲ್ಲಿ ನೀವು ಕೂಡ ಲೆಂತ್ ಎಷ್ಟಾದರೂ ತೊಗೋಬೋದು. ಅಂದರೆ ವಿಡ್ತ್ ಸ್ವಲ್ಪ ಕಡಿಮೆ ಬರುತ್ತೆ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡಾಗ. ಇದು ಸಣ್ಣ ಸೈಜ್ 6ನೇ ಕ್ಲಾಸ್ ಮಕ್ಕಳದಾಗಿರೋದ್ರಿಂದ ಇಷ್ಟು ತೊಗೋಬೋದು. ನಾನು ಇಲ್ಲಿ 10.5 ಇಂಚ್ ಲೆಂತ್ ತೊಗೊತಾ ಇದ್ದೀನಿ. ಇದು ಯಾಕೆಂದರೆ ನಾವಿಲ್ಲಿ ಕೆಳಗಡೆ ಒಂದು ಪೀಸ್ ಅಟ್ಯಾಚ್ ಮಾಡೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾನೇ ಬರುತ್ತೆ. 10.5 ಇಂಚ್ ತೊಗೊತಾ ಇದ್ದೀನಿ. 2.5 ಇಂಚಿಗೆ ನಾನು ಡೌನ್ನ ತೊಗೊತಾ ಇದ್ದೀನಿ. ಇದು ತುಂಬಾ 6ನೇ ಕ್ಲಾಸ್ ಮಗುದು ತುಂಬಾ ಸೈಜ್ ಕಡಿಮೆ ಸೈಜ್ ಇರೋದ್ರಿಂದ ನಾನು ತೊಗೊತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನೀವಿಲ್ಲಿ 6ನೇ ಕ್ಲಾಸ್ ಮಕ್ಕಳು ಅಂದರೂ ಒಬ್ಬೊಬ್ಬರು 10ನೇ ಕ್ಲಾಸಿನ ಮಕ್ಕಳು ಮೆಜರ್ಮೆಂಟ್ ಇರ್ತಾರೆ, ಅದರಲ್ಲೂ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ತೊಗೊಂಡು, ಆಮೇಲೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ತೊಗೊಂಡು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ತುಂಬಾ ಈಸಿ ಮೆಥಡು, ಅಷ್ಟೇ ಈಸಿಯಾಗಿ ನೀವು ಕಟಿಂಗ್ನ ಮಾಡ್ಕೋಬೋದು. ನಾನಿಲ್ಲಿ ಸ್ಲೀವ್ನ 4 ಲೇಯರ್ ಕೂಡ ಒಂದೇ ಸಲಿನೇ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಬ್ಯಾಕು ನಾನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ. ಈಗ ಯಾಕೆಂದರೆ ಸ್ಪೀಡಾಗಿ ಕಟಿಂಗ್ ಅರ್ಜೆಂಟ್ ಇರೋದ್ರಿಂದ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ನ್ಯಾಚಸ್ನ ಹಾಕ್ಕೊಂಡ್ವಿ ಅಂದರೆ ನಾವು ಫ್ರಂಟ್ ಪಾರ್ಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳುವಾಗಲೇ ಕಟಿಂಗ್ ಮಾಡ್ಕೋಬೋದು. ಮೆಜರ್ಮೆಂಟ್ನ ಆದಷ್ಟು ನೀವು ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ ಫ್ರೆಂಡ್ಸ್. ಯಾಕೆ ಅಂದರೆ ಅವರು ಈ ಬಟ್ಟೆ ಎಲ್ಲ ಇಟ್ಕೊಂಡ್ರೆ ಅಂದರೆ ಅವರು ಅಳತೆ ಬಟ್ಟೆ ಆ ಬಟ್ಟೆ ಎಲ್ಲ ಅಂದರೆ ಮನೆಯೇ ಫುಲ್ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಹಾಗಾಗಿ ಅಳತೆ ಬಟ್ಟೆ ತೊಗೊಳೋದಕ್ಕಿಂತ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬರ್ಕೊಂಡ್ಬಿಡಿ. ಅವ್ರ ಹೆಸ್ರು, ಅವ್ರದ್ದು ಮೆಜರ್ಮೆಂಟು, ಎಷ್ಟನೇ ಕ್ಲಾಸು ಅಂತೆಲ್ಲ ಬರ್ಕೊಂಡ್ರಿ ಅಂದರೆ ನಿಮಗೆ ಈಸಿಯಾಗಿ ಅವರಿಗೆ ಕೊಡುವಾಗ್ಲೂ ಅಷ್ಟೇ ನಿಮಗೆ ಈಸಿ ಆಗುತ್ತೆ. ನೋಡಿ, ಆಮೇಲೆ ಈಗ ನಾನೇನು ಫೋಲ್ಡಿಂಗ್ ಮಾಡಿದ್ದೆ ಅದನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಮತ್ತೆ ಅಡ್ಡವಾಗಿ ನಾನು ಮಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯೇ ಮಡ್ಚ್ಕೋಬೇಕಾಗತ್ತೆ. ಇದು ಸಣ್ಣ ಸೈಜ್ ಆಗಿರೋದ್ರಿಂದ ಲೆಂತ್ ಇದು ಕಡಿಮೆ ಇದೆ. ಒಂದೊಂದು 10th 9th ಈ ಥರ ಇದ್ದರೆ ಬಟ್ಟೆ ದೊಡ್ಡದಿರುತ್ತೆ. ಆವಾಗೂ ಕೂಡ ನೀವು ಇದೇ ಮೆಥಡಲ್ಲಿನೇ ಹಾಕ್ಕೋಬೇಕಾಗತ್ತೆ. ಈ ರೆಡ್ ಕಲರ್ ಲೈನ್ ಏನಿದೆ ಇದು ನಮಗೆ ಉದ್ದ ಇರೋ ರೀತಿ ಬಂದರೆ ಸಾಕು, ಅಂದರೆ ಆವಾಗ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ನೀವು ಫ್ರಂಟಿಗೆ ಒಂದು ಲೈನಿಂಗ್ ಹಾಕೋದಕ್ಕೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ರಲ್ಲ, ಅದನ್ನು ಈಗ ನಾವು ಇದ್ರ ಮೇಲೆ ಹಾಕ್ಕೋಬೇಕಾಗತ್ತೆ. ಇದ್ರದ್ದು ಲೆಂತ್ ನೋಡಿ ತುಂಬ ಅಂದರೆ ತುಂಬಾ ಕಡಿಮೆ ಇದೆ. 30 ಇಂಚ್ ಇದೆ ಇದು ಲೆಂತ್ ಬಂದು. ನಾನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ತುಂಬ ಕುಳ್ಳಕ್ಕಿದೆ ಹುಡುಗಿ, ಹಾಗಾಗಿ 31 ಇಂಚಿಗೆ ತೊಗೊಂಡಿದ್ದೀನಿ. ಅಂದರೆ 31 ಇಂಚಿಗೆ ತೊಗೊಂಡು ಲೈನ್ ಹಾಕ್ತಾಯಿದ್ದೀನಿ. ಆ ಲೈನ್ ಮೇಲೇ ನಾವು ಕಟ್ ಮಾಡ್ಕೋಬೋದು. ಆವಾಗ ನಮಗೆ ಲೆಂತ್ ಕರೆಕ್ಟಾಗಿ ಬಂದುಬಿಡುತ್ತೆ. ಇದರಲ್ಲಿ 2 in 1 ಮಾರ್ಕ್ ಅಂತ ಮಾಡ್ತೀನಿ ಫ್ರೆಂಡ್ಸ್ ನಾನು. ಶೋಲ್ಡರು ಎಲ್ಲನೂ ಒಂದೇ ಸಲ ಈ ಮೆಥಡ್ನ ಫಾಲೋ ಮಾಡಿ ಕಟಿಂಗ್ ತುಂಬ ಸ್ಪೀಡ್ ಆಗುತ್ತೆ. ಎಷ್ಟು ಬೇಗ ಬೇಕಾದರೂ ಮಾಡ್ಬೋದು ನೀವು. ನೋಡಿ, ನಾನು ಆಗಲೇ ಒಂದು ಪಾರ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಈಗ ಇದ್ರ ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದ್ರ ಮೇಲೇ ಖಂಡಿತ ನಾವು ಫ್ರಂಟಿಗೆ ಮಾತ್ರ ಹಾಕ್ಕೋಬೇಕು, ಬ್ಯಾಕ್ಗೇನೋ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಿಗೆ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಹಾಕ್ಕೊಂಡು ನೆಕ್ ಹತ್ರ ಮಾತ್ರ ನಮಗೆ ಕರೆಕ್ಟಾಗಿರಬೇಕು. ಅಂಚಿರೋದೇನಿದೆ ನಮಗೆ ಸೊಂಟದ ಹತ್ರ ಬರೋ ರೀತಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಶೋಲ್ಡರ್ ಬಂದು 6.5 ಇಂಚಿಗೆ ಹಾಕ್ಕೊತಾ ಇದ್ದೀನಿ. ಹಾರ್ಮೋಲ್ ಕೂಡ ನಾನಿಲ್ಲಿ 6.5 ಇಂಚು. ಆಮೇಲೆ ಸೊಂಟ ಬಂದು ನಾನು 12.5 ತೊಗೊತಾ ಇದ್ದೀನಿ. ಆಮೇಲೆ ಕಟ್ ಬಂದು ನಾನು
17.5 ಇಂಚಿಗೆ ತೊಗೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದೇ ಸಲ ನಾವು ಮಾರ್ಕ್ ಹಾಕೋದ್ರಿಂದ ಈಸಿಯಾಗಿ ಕಟಿಂಗ್ ಬೇಗ ಆಗುತ್ತೆ. ಈ ಮೆಥಡ್ನ ನೀವು ಕೂಡ ಫಾಲೋ ಮಾಡಿ. ಒಂದೊಂದು ಸಲ ಒಂದೊಂದು ಮಾರ್ಕ್ ಹಾಕ್ಕೊತ ಕೂತ್ಕೊಂಡ್ರೆ ನಾನು ಇದರಲ್ಲಿ ನೀವು ಒಂದೊಂದು ಸಲ ಹಾಕ್ಕೊಂಡ್ರಿ ಅಂದರೆ ಆ ಟೈಮಲ್ಲಿ 5 ಡ್ರೆಸ್ಸು ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ಥರ. ಈಗ ನಾನು ಚೆಸ್ಟ್ ತೊಗೊತಾ ಇದ್ದೀನಿ. ಎಲ್ಲ ಅಳತೆ ಸೇರಿ ನಾನು 9 ಇಂಚಿಗೆ ತೊಗೊತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದರಲ್ಲಿ ನಾನು. ನೀವು ಬೇಕಿದ್ದರೆ 1.5 ಇಂಚು ಕೂಡ ತೊಗೋಬೋದು. ಇದರಲ್ಲಿ ಬಂದು ನಾನು 7 ಇಂಚಿಗೆ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಆಮೇಲೆ ಕಟ್ ಅಂದರೆ ಕಟ್ ಸುತ್ತಳತೆ ಬಂದು ನಾನಿಲ್ಲಿ ಎಲ್ಲ ಟೋಟಲ್ ಸೇರಿ 7 ಇಂಚಿದೆ. ಅದರಲ್ಲಿ ನಾನು 8.5 ಇಂಚಿಗೆ ತೊಗೊತಾ ಇದ್ದೀನಿ. ಅಂದರೆ 1.5 ಇಂಚ್ ಅಥವಾ 2 ಇಂಚ್ವರೆಗೂ ನೀವು ಎಕ್ಸ್ಟ್ರಾ ತೊಗೋಬಹುದು ಇದರಲ್ಲಿ. ಆಮೇಲೆ ಬಾಟಮ್ ಬಂದು ನಾನು ಎದೆ ಸುತ್ತಳತೆ ಎಷ್ಟು ತೊಗೊಂಡಿದ್ದೀನಿ ಅದರಷ್ಟೇ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟ್ ಅಂತ ಫೈನಲ್ ಅಲ್ಲ ಫ್ರೆಂಡ್ಸ್. ಯಾಕೆಂದರೆ ಒಂದೊಂದು ಮಕ್ಕಳು ಸಣ್ಣ ಇರ್ತಾರೆ, ದೊಡ್ಡವರು ಇರ್ತಾರೆ. ನೀವು ನಿಮ್ಮ ಅಳತೆ ಪ್ರಕಾರ ಯಾವ ರೀತಿ ಅಂತ ನೀವು ತೊಗೋಬೇಕಾಗುತ್ತೆ. ನಿಮಗೆ ಡ್ರೆಸ್ಗೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತ ಕಾಮೆಂಟ್ಸ್ ಮಾಡಿ. ಬೇಕಿದ್ದರೆ ನಾನು ನಿಮಗೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ ಬಿಡ್ತು ಬಂದು ನಾನು 2.5 ಇಂಚಿಗೆ ತೊಗೊಂಡಿದ್ದೀನಿ. ಫ್ರಂಟ್ ನೆಕ್ ನಾನು 5.5 ಇಂಚಿಗೆ ಲೆಂತ್ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಯಾವುದೇ ರೀತಿ ತೊಗೊಳ್ಳಲ್ಲ. 1/2 ಇಂಚ್ ಮಾತ್ರ ನಾನು ಕಟ್ ಮಾಡೋದು ಇದರಲ್ಲಿ. ಈಗ ನಾನು 2 ಇಂಚು ಮೇಲೆ ಮಾಡಿಕೊಂಡು ಈ ರೀತಿ ಲೈನ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿರೋಂಥ ವಿ ಶೇಪು ರೆಡಿ ಆಗುತ್ತೆ. ಆಮೇಲೆ ಇದರಲ್ಲಿ ನಾವು ಇನ್ನೂ 3 ಇಂಚಿಗೆ ಒಂದು ಹುಕ್ಕು ಬರೋ ಥರ ಅದನ್ನು ಕೂಡ ಕಂಪಲ್ಸರಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಆಮೇಲೆ 1/2 ಇಂಚು ನಾವು ಶೋಲ್ಡರ್ ಡೌನ್ನ ತೊಗೋಬೇಕಾಗತ್ತೆ. 1/2 ಇಂಚು ಶೋಲ್ಡರ್ ಡೌನ್ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡ್ವಿ ಅಂದರೆ ನೋಡಿ ಎಷ್ಟು ಜಲ್ದಿ ನಿಮಗೆ ಫಿನಿಶಿಂಗ್ ಆಗೋಗುತ್ತೆ ಅಂತ. ಅಂದರೆ ಇದು ಮೆಥಡ್ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಇದು ನೀವು ಯಾವ ಥರ ಎಲ್ಲ ಮಾರ್ಕ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದು ಈ ಸ್ಟೆಪ್ ಈಸಿ ಇತ್ತು ಅಂದರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ನೋಡಿ ನಾನು ಬ್ಯಾಕಲ್ಲಿ 1/2 ಇಂಚ್ ಮಾತ್ರ ತೆಗಿತಾ ಇದ್ದೀನಿ. 1 ಇಂಚ್ ಕೂಡ ತೆಗೆದಿಲ್ಲ ನಾನು, 1/2 ಮಾತ್ರ ತೆಗಿತಾ ಇರೋದು. ಯಾಕೆ ಅಂತ ಅಂದರೆ ಬ್ಯಾಕಲ್ಲಿ ಜಾಸ್ತಿ ತೆಗೆದ್ವಿ ಅಂದರೆ ಏನಾಗುತ್ತೆ, ಅದು ಹಿಂದ್ಗಡೆ ಎಳೆದಂಗೆ ಆಗ್ತಾ ಇರುತ್ತೆ ಮಕ್ಕಳಿಗೆ. ಹಾಗಾಗಿ 1/2 ಇಂಚು ತೆಗೆದ್ರೇ ಸಾಕು. ಈ ಸಣ್ಣ ಅಳತೆ ಆಗಿರೋದ್ರಿಂದ 1/2 ಇಂಚ್ ಮಾತ್ರ ತೆಗಿತಾ ಇದ್ದೀನಿ. ಇಲ್ಲಿ ನಾನು ಹಾರ್ಮೋಲ್ ಕೂಡ 4 ಪೀಸ್ನು ಕಟ್ ಮಾಡ್ತಾಯಿದ್ದೀನಿ. ಫ್ರಂಟು ಬ್ಯಾಕು ಎಲ್ಲ ನಾನು ಲೈನಿಂಗ್ ಎಲ್ಲ ಜೋಡಿಸ್ಕೊಂಡ್ಮೇಲೆ ಆಮೇಲೆ ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊತೀನಿ. ಸ್ಲೀವ್ಗೂ ಅಷ್ಟೇ, ಆಮೇಲೆ ಹಾರ್ಮೋಲ್ಗೂ ಅಷ್ಟೇ. ಈಗ ನೋಡಿ ಯಾವ ಥರ ನಾನು ಹಾಕಿದ್ದೀನಿ ಅದೇ ಥರನೇ ಈಗ ಕಟ್ ಮಾಡ್ಕೊಂಡ್ವಿ ಅಂದರೆ ಫೈನಲಿ ಟಾಪ್ ಕಟಿಂಗು, ಲೈನಿಂಗು, ಆಮೇಲೆ ಸ್ಲೀವು ಎಲ್ಲ ಸೇರಿ ಫಿನಿಶ್ ಆಯಿತು. ನೋಡಿ ನಾವು ಎಲ್ಲೆಲ್ಲಿ ನಾವು ಸೊಂಟದ ಅಳತೆ ಆಮೇಲೆ ಕಟ್ ಅಳತೆ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಈ ರೀತಿ ನ್ಯಾಚ್ ಹಾಕ್ಕೊಂಡ್ವಿ ಅಂದರೆ ಫುಲ್ ಟೋಟಲಿ ಫಿನಿಶಿಂಗ್ ಮುಗೀತಿ ಫ್ರೆಂಡ್ಸ್. ತುಂಬಾ ಈಸಿ ಇದೆ ಸ್ಟೆಪ್ಪು. ನೀವು ಕೂಡ ಫಾಲೋ ಮಾಡಿ. ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋ ಅಳತೆ ಬೇಕು ಅಂದರೆ ನನಗೆ ಹೇಳಿ, ಕಮೆಂಟ್ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.